ತಿಳ್ಕೊಳ್ಳೋಕೆ ಸಹಾಯವಾಯಿತು. ಮೊದಲನೇ ವಿಷಯ ಏನಂದ್ರೆ ನಾವು ನಾಮಪತ್ರ ಹೆಂಗೆ ಸಲ್ಲಿಸ್ಬೇಕು ಅಂಬದು ನಮಗೆ ಫಸ್ಟ್ ತಿಳಿತು. ಅದಾದ್ಮೇಲೆ ಮತ್ತೆ ಹಿಂಪಡಿಬೇಕು ಹೆಂಗೆ ಅಂಬೋದು ತಿಳಿತು. ನಮ್ದು ಹೆಸರು ಹೆಂಗೆ ಕೂಗ್ತಾರ, ನಮ್ಮದು ಸಹಿ ಹೆಂಗೆ ಮಾಡಬೇಕು, ಆಧಾರ್ ಕಾರ್ಡ್ ಮತ್ತು ವೋಟರ್ ಐ ಡಿ ಇದ್ರೆ ಅಷ್ಟೇ ನಾವು ಓಟ್ ಹಾಕ್ಲಕ್ಕೆ ಆಗ್ತದ. ಏನಾರ ನಾವು ಭಾರತೀಯರ ಇದ್ದೀವಿ ಅಂತ ತೋರ್ಸ್ಲಕ್ಕೆ ಏನಾರ ಒಂದು ಸಾಕ್ಷಿ ಇದ್ರೆ ಮಾತ್ರ ನಾವು ಓಟ್ ಹಾಕ್ಲಕ್ಕೆ ಸಾಧ್ಯ ಆಗ್ತದೆ ಅಂಬೋದು ವಿಷಯ ಗೊತ್ತಾಯಿತು. ಮತ್ತು ನಾವು ನಮ್ಮ ಟೀಚರ್ಸ್ ಫೋನ್ ಒಳಗಿದ್ದೇವೆ ಆ್ಯಪ್ನಾಗ ವೋಟರ್ ರಿಯಲ್ ಆಗಿ ವೋಟರ್ ಹೆಂಗಿರ್ತದ ಅಂತ ಎಂಬುದು ಆ್ಯಪ್ನಾಗ ತೋರಿಸಿರು. ಅದ್ರ ಮೂಲಕ ನಾವು ಓಟ್ ಹಾಕಿವಿ. ಅದ್ರ ಕ್ರಮ ಸಂಖ್ಯೆ 10. ಇಂದು ನಮ್ಮ PMC ಸರ್ಕಾರಿ ಪ್ರೌಢಶಾಲೆ ನೀಲಹಳ್ಳಿ ತಾಲೂಕಾ ಸೇಡಂ ಜಿಲ್ಲಾ ಕಲಬುರಗಿ ಶಾಲೆಯಲ್ಲಿ 2026-27ನೇ ಸಾಲಿನ ಮತದಾರರ ಸಾಕ್ಷರತಾ ಕ್ಲಬ್ ವತಿಯಿಂದ ಜುಲೈ ತಿಂಗಳ ಚಟುವಟಿಕೆ ಆದಂತಹ ಶಾಲಾ ಸಂಸತ್ತಿನ ರಚನೆಗಾಗಿ ಮತದಾನ ಚುನಾವಣಾ ಪ್ರಕ್ರಿಯೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಪ್ರಕ್ರಿಯೆಯಲ್ಲಿ ಮುಖ್ಯ ಗುರುಗಳು, ಎಲ್ಲ ಸಹಶಿಕ್ಷಕರು ಹಾಗೂ 9 ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಪಾಲ್ಗೊಂಡು ಚುನಾವಣಾ ಕರ್ತವ್ಯದಲ್ಲಿ ನಿರ್ವಹಿಸುವಂತಹ ಎಲ್ಲ ಕಾರ್ಯಗಳನ್ನು ಸ್ವತಃ ಅನುಭವದಿಂದ ತಿಳಿದುಕೊಳ್ಳುತ್ತಿರುವುದು ಸಂತೋಷದಾಯಕವಾಗಿರುವಂತಹ ವಿಷಯವಾಗಿದ್ದು, ಇಂದಿನ ಪ್ರಜೆಗಳೇ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎನ್ನುವಂತಹ ಮಾತಿನೊಂದಿಗೆ ಎಲ್ಲ ಚುನಾವಣಾ ಕಾರ್ಯಕ್ರಮಗಳನ್ನು ನೈಜವಾಗಿ ಅನುಭವಿಸುತ್ತಿರುವುದು ಸಂತೋಷದ ಸಂಗತಿಯಾಗಿದೆ. ಧನ್ಯವಾದಗಳು. ಬಸವರಾಜ್ ತಂದೆ ಸುದರ್ಶನ್, ಕ್ರಮ ಸಂಖ್ಯೆ 3. ಲಕ್ಷ್ಮೇಶಂಕರ್ ತಂದೆ ಶರಣಪ್ಪ, ಕ್ರಮ ಸಂಖ್ಯೆ 9. ನಮ್ಮ ಶಾಲೆಯಲ್ಲಿ ಶಾಲಾ ಸಂಸತ್ತು ಚುನಾವಣೆಯನ್ನು ಆಯೋಜಿಸಿಕೊಂಡಿದ್ದೇವೆ. ನಂಗೆ ಗೊತ್ತಿರಲಿಲ್ಲ ಚುನಾವಣೆ ಹೆಂಗೆ ಮಾಡ್ತಾರಂತ, ವೋಟ್ ಯಾವ ಥರ ಹಾಕ್ತಾರಂತ ನನಗೆ ಗೊತ್ತಿರಲಿಲ್ಲ. ಸಣ್ಣವರಿದ್ದಾಗ ನಮ್ಗೆ 18 ವಯಸ್ಸು ಆಗಕ್ಕಿಂತ ಮೊದಲು ನಮ್ಮ ಪಪ್ಪ ಮಮ್ಮಿ ಜೊತೆ ಓಟ್ ಹಾಕ್ಲಕ್ಕಂತ ಸುಮ್ಮನೆ ಜೊತೆ ಹೋಗಿದ್ದಾಗ ಒಳಗೆ ನಮಗೆ ಬಿಡ್ತಿಲ್ಲ. ಅದು ನೋಡ್ಬೇಕಂದ್ರೆ 18 ವಯಸ್ಸು ಆದ ಬೆಳಗ್ಗೆ ಓಟ್ ಹಾಕೋದಿತ್ತು. ನಮ್ಮ ಶಾಲೆಯಲ್ಲಿ ಅದು ಹಾಕೋದು ಹೇಗಂತ ಕ್ವೆಶ್ಚನ್ ಹೇಳ್ಕೊಟ್ರು. ಮತ್ತು ಚುನಾವಣಾ ಫಸ್ಟ್ ಏನು ಮಾಡ್ಬೇಕಂತ ಎಲ್ಲ ಹಂತಗಳನ್ನ ಹೇಳ್ಕೊಟ್ರು. ಅಲ್ಲಿ ವೋಟ್ ಮಾಡುವಾಗ ಏನೇನು ತೋರಿಸ್ಬೇಕು, ನಮ್ಮ ಆಧಾರ್ ಕಾರ್ಡು, ನಮ್ಮ ಚುನಾವಣಾದ ID ಕಾರ್ಡು ಆಯಿತು. ಅದು ತೋರಿಸೋದಿಷ್ಟೇ ವೋಟ್ ಹಾಕ್ಲಕ್ಕೆ ಅನುಮತಿ ಇದೆ ಅಂತ ಗೊತ್ತಾಯಿತು. ಅದು